जय जय भीम, जय भीम, जय भीम, जय 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 भीम, जय भीम, जय भीम, जय भीम, जय भीम। ಈ ಕಾರ್ಯಕ್ರಮದ अमित शाह खेड़े, अमित शाह खेड़े। ಪಾಪ ಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ. ಬುದ್ಧನೇ ಹೇಳಿದ್ದಾರೆ ಕಾರ್ಯಕಾರಣ ಸಿದ್ಧಾಂತ ಅಂತ. ಇಲ್ಲಿ ತನಕ ಏನು ತಡಿಪಾರಾಗಿದ್ದು, ಏನು ಮೋಸ ಮಾಡಿದ್ದು, ಮನುವಾದನ ಮುಂದಕ್ಕೆ ತಗೊಂಡ್ಬಂದಿದ್ದು, ಮನುಸ್ಮೃತಿ ಮಾಡೋದಕ್ಕೆ ಹೊರಟಿದ್ದು, ಇವೆಲ್ಲ ಪಾಪ ಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ. ಟ್ರೀಟ್ಮೆಂಟ್ ತಗೊಂಡು ಕೋವಿಡ್ ಟೈಮಲ್ಲಿ ಸ್ಲೋನ್ ಕೆಟ್ಲಿಂಗ್ ಅನ್ನೋ ಹಾಸ್ಪಿಟ್ಲು ಯುರೋಪಲ್ಲಿ ಅಲ್ಲೋಗಿ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗಿಲ್ಲ. ಇನ್ನು ಇವಾಗ ಏನು ಕೊನೆಗೆ ಸಾಯೋ ಕೊನೆಯಲ್ಲಿ ಏನೋ ಅಂಬೇಡ್ಕರ್ ಅವ್ರ ಹೆಸರು ಬದುಕಿನ ಅಂತ 5 ಸತಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ದಾನೆ. ಅದಕ್ಕೊಂದು 5 ತಿಂಗಳು ಬದುಕ್ಬೋದೇನೋ. ಆದರೆ ಇವನು ಸಾಯೋ ಕೊನೆಯಲ್ಲಿ ಇವರು ಏನು ರಿಸೈನ್ ಮಾಡಬೇಕು ಅನ್ನೋದು ನಾಟಕ ಅಂತ ಪ್ರಶ್ನೆ. ಯಾಕಂದರೆ ಅದೇ ಕರ್ಮಗಳಿಂದ ಅನಂತಕುಮಾರ್, ಜೈಟ್ಲಿ, ಸುಷ್ಮಾ ಸ್ವರಾಜ್ ಅವರಿಗೂ ಸತ್ರು. ಅವ್ರನ್ನ ಅಡ್ವಾಂಟೇಜ್ ತೊಗೊಳಕ್ಕಾಗಿಲ್ಲ ಈ ಮನುವಾದಿ ಮಾಫಿಯಾಗೆ. ಇವಾಗ ಪ್ರತಿಭಟನೆ ಮಾಡ್ದಂಗೆ ಮಾಡಿಬಿಟ್ಟು ಆಮೇಲೆ ಏನೋ ಒಂದು ಬಿಸ್ಕೆಟ್ ಹಾಕ್ದಂಗೆ ಅವ್ನ ರಾಜೀನಾಮೆ. ಜನಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಅನ್ನ, ಆಹಾರ, ಉದ್ಯೋಗ, ಅದನ್ನು ಕೊಡೋಕೆ ರೆಡಿ ಇಲ್ಲ ಇವರು. ಸುಮ್ಮನೆ ಒಂದು ನಾಟಕ ಇದು. ಅವ್ನ ರೆಸಿಗ್ನೇಷನ್, ಅವ್ನು ಡೈಲಾಗ್ ಕೊಡ್ದ, ರೆಸಿಗ್ನೇಷನ್ ಕೊಟ್ಟ. ಅವ್ನು ಹೆಂಗಿದ್ರು ಮನೆಗೆ ಹೋಗ್ಬೇಕು, ಕ್ಯಾನ್ಸರ್ ಆಗೈತೆ, ಸಾಯ್ತಾ ಬಿದ್ದವನೇ, ಮನೆಗೆ ಹೋಗ್ಬೇಕು. ರೆಸಿಗ್ನೇಷನ್ ಕೊಟ್ಟರೇನೋ ಬಿಟ್ರೇನೋ ಅದಕ್ಕೆ ಒಂದು ಮಜಾ ತಗೊಳ್ಳೋದು. ಅಂದರೆ ಜನಕ್ಕೆ ಏನೋ ಒಂಥರ ಏನೋ ಒಳ್ಳೆ ಕೆಲಸ ಮಾಡಿಬಿಟ್ರು, ಅವ್ನು ರೆಸಿಗ್ನೇಷನ್ ಕೊಟ್ಬಿಟ್ರು. ಆದರೆ ಜನಕ್ಕೆ ಉದ್ಯೋಗ ಕೊಡ್ತಿದ್ದಾರಾ, ಇಲ್ಲಿ ಆಹಾರ ಭದ್ರತೆ ಇದೆ, ಯಾಕೆ ಜಮೀನು ಕೊಡ್ತಿದ್ದಾರಾ ಯಾರಿಗಾರು, ಆಮೇಲೆ ಒಳ್ಳೆಯ ಒಂದು ಎಜುಕೇಷನ್ ಕೊಡ್ತಿದ್ದಾರಾ ಇಲ್ಲ. ಆಮೇಲೆ ಕೋವಿಡಲ್ಲಿ ಇಂಜೆಕ್ಷನ್ ಕೊಟ್ಟು ಕರಿಕಂಡವನ್ನೆಲ್ಲ ಸಾಯಿಸ್ಬಿಟ್ಟು ಅದಕ್ಕೂ ಪರಿಹಾರ ಕೊಡ್ತಿಲ್ಲ. ಅಂದರೆ ನಮಗೆ ಬದುಕೋದಕ್ಕೆ ಬೇಕಿರೋದು ಏನು ಕೊಡ್ತಿಲ್ಲ. ಸುಮ್ಮನೆ ಕೋಪ ಬರ್ಸೋದು, ಆಮೇಲೆ ಅಂದರೆ ಅವರೇ ಚೂಟ್ಬಿಟ್ಟು ಅವರೇ ಲಾಲಿ ಆಡ್ತಿದ್ದಾರೆ. ಅವಾಗಲೂ ಎಲೆಕ್ಷನ್ ಟೈಮಲ್ಲಿ ಕೋವಿಡ್ ಇರಲಿಲ್ಲ, ಆಮೇಲೆ ರಿಸಲ್ಟ್ ಟೈಮಲ್ಲಿ ಕೋವಿಡ್ ಬರುತ್ತೆ. ಈಗ ಕುಂಭಮೇಳದಲ್ಲಿ ಕೋವಿಡ್ ಇರಲ್ಲ, ಅದಾದಮೇಲೆ HMPV ಬರುತ್ತೆ. ಇವೆಲ್ಲ ನಾಟಕಗಳು ಯುರೋಪಿಯನ್ ಶಾಹಿಗಳು, ಮನುವಾದಿಗಳು, ಅವರ ಸಂಬಂಧಿಕರು ಎಲ್ಲ ನೀಲಿ ಹಸಿರು ಹಳದಿ ಕಣ್ಣಿರೋರು, ಅವ್ರ ಸಂಬಂಧಿಕರು. ಅದೇ ಮನುವಾದಿ ಮಾಫಿಯಾ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ. ಇವರು ನಾ ಹೇಳ್ತೀನಿ, ಅಮಿತ್ ಶಾಗ್ ನಾನು ಮೆಸೇಜ್ ಕೊಡೋದು, ನಿನ್ನ ಕ್ಯಾನ್ಸರ್ ನಿಜವಾಗ್ಲೂ ಗುಣ ಆಗಬೇಕು ಅಂದರೆ ನಿನ್ನ ಜೀವನದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ತಪ್ಪೊಪ್ಕೊಂಡು ನಿನ್ನ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಜನರಿಗೆ ನೀನು ಬಂದು ಮೂಲ ನಿವಾಸಿ ದಲಿತರ ಮನೇಲಿ ಜೀತ ಮಾಡು. ಅವಾಗ ನೀನು ಕರ್ಮ ಕಡಿದಾಗ ಯಾವ ಸ್ಲೋ ಅನ್ಕೊಂಡು ನೀನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಯಾರೂ ಕೊಡೋಕ್ಕಾಗಲಿಲ್ಲ. ಅನಂತಕುಮಾರ್, ಜೈಟ್ಲಿ, ಸುಷ್ಮಾ ಸ್ವರಾಜ್. ಆಮೇಲೆ ಒಂದು ಮಾಫಿಯಾ ಇದೆ, ನಮಗೆ ಇಂಜೆಕ್ಷನ್ ಬರ್ಸಿ ಅಥವಾ ಏನೋ ಒಂದು ಕೆಮಿಕಲ್ ಕೊಟ್ಬಿಟ್ಟು ಕ್ಯಾನ್ಸರ್ ಬರ್ಸೋದು, ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಇದು ಏನೋ ನೀನು ಈ ಥರ ಮಾಡು, ಈ ಥರ ಹೇಳಿಕೆ ಕೊಡು ಅಂತ ಆಟ ಆಡ್ಸೋದು. ಇದು ಯುರೋಪಿಯನ್ ಮಾಫಿಯಾದು ಮಾಡೋ ಷಡ್ಯಂತ್ರಗಳು. ಇವನ್ ಅನಂತಕುಮಾರ್ಗೂ ಬೇಕು ಅಂತಲೇ ಬರ್ಸಿರೋದು ಕ್ಯಾನ್ಸರು ಅಂತ ಹೇಳ್ತಾರೆ. ಆ ಕ್ಯಾನ್ಸರ್ ಬಂದಮೇಲೆ ಅವರು ಇನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆ ಬ್ಲ್ಯಾಕ್ ಮೇಲು ಅವ್ರು ಬಗ್ತಾರ ಬಗ್ಗಲ್ವಾ ಅದು ಪ್ರಶ್ನೆ ಅಷ್ಟೇ. ಸೊ ಇದೆಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ. ಸಂಶಯಗಳಿದೆ, ಕೆಲವೊಂದು ಖಾತ್ರಿ ಇದೆ, ಆದರೆ ಎಲ್ಲದಕ್ಕೂ ಸತ್ಯಾಂಶ ಹೊರಗೆ ಬರಬೇಕು. ಆವಾಗ ನಮಗೆ ನೆಮ್ಮದಿ ಸಿಗುತ್ತೆ. ನಮ್ಮ ಪರಿಚಯ ಮಾಡಿ ಸರ್. ನಾನು ಡಾಕ್ಟರ್ ಭಾನುಪ್ರಕಾಶ್, ನ್ಯೂರೋ ಸರ್ಜನು. ಏನೋ ಬ್ರೈನ್ ಕ್ಯಾನ್ಸರ್ ಬಂದಮೇಲೆ ಆಪರೇಷನ್ ಮಾಡಿ ಸಂಪಾದನೆ ಮಾಡೋದು ಕರ್ಮ, ಅದನ್ನು ಬರದಂಗೆ ತಡೆಯೋದು, ಜನರಿಗೆ ಒಂದು ಸತ್ಯವಾದ ಜೀವನ, ಆಹಾರ ಪದ್ಧತಿ ಹೇಳ್ಕೊಡೋದು, ಮುಖ್ಯ ಕೆಲಸ ಅಂತ ನಾನು ಹೋರಾಟ ಮಾಡ್ತಾ ಇರೋದು. ಥ್ಯಾಂಕ್ ಯು. ಧನ್ಯವಾದ.